ನಮ್ಮ ಜೊತೆಗೆ ಇನ್ನು ಮಾತಾಡಲಿಕ್ಕೆ ಪಂಚಮಶಾಲಿ ಪೀಠಾಧ್ಯಕ್ಷರಾದಂತಹ ಜಯ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕೂಡ ನಮ್ಮ ಜೊತೆಗೆ ಜೊತೆಗಿದ್ದಾರೆ. ಶ್ರೀಗಳೇ ನಮಸ್ಕಾರ. ನಮಸ್ಕಾರ. ಸ್ವಾಮೀಜಿ, ಇದೀಗ ಡೇ 1 ಇಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ನಾವು ವರದಿಯನ್ನು ಮಾಡ್ತಾನೆ ಇದ್ದೀವಿ. ನಿನ್ನೆ ಕೂಡ ಒಂದು ಅಂತಿಮ ಹಂತಕ್ಕೆ ಬಂದಿತ್ತು. ಸಚಿವ ಕೆ ಪಾಟೀಲ್ ಅವರು ಕೂಡ ಬಂದಿದ್ರು ಕೂಡ ಅಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಮನವೊಲಿಸುವ ಪ್ರಯತ್ನ ಆಗ್ಲಿಲ್ಲ. ಕಡ್ಡಿ ತುಂಡಾಗಿ ಹೇಳಿದ್ರು ನಮಗೆ ಬೇಡವೇ ಬೇಡ ಅಂತಕ್ಕಂಥದ್ದು. ಸೊ ಇವತ್ತು ಸಾಯಂಕಾಲ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದುವರೆಗೆ ಯಾವ ಸಚಿವನಾಗಿರ್ಬೋದು, ಶಾಸಕರಾಗಿರ್ಬೋದು, ಯಾವುದೇ ವ್ಯಕ್ತಿ ಬಂದು ಕೂಡ ಅಲ್ಲಿ ರೈತರ ಒಂದು ಅಳಲನ್ನ ಆಲಿಸ್ತಾ ಇಲ್ಲ. ಮತ್ತೊಂದು ಕಡೆಗೆ ರೈತರು ಹೇಳ್ತಿದ್ದಾರೆ, ಯಾವ ಅಣ್ಣನೂ ಬರಲಿಲ್ಲ, ಯಾವ ಕಾಕಾನೂ ಬರಲಿಲ್ಲ, ಯಾವ ವೈನೂ ಬರಲಿಲ್ಲ, ಯಾವ ನಾಯಕನೂ ಬರಲಿಲ್ಲ, ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನಮ್ಮನ್ನ ಓಟ್ ಆಳುಗಳಾಗಿ ಬಳಸಿಕೊಂಡಿದ್ದಾರೆ ಅಂತಕ್ಕಂತಹ ಮಾತನ್ನ ಬರ್ತಿದ್ದಾರೆ. ಶ್ರೀಗಳು ಏನ್ ಹೇಳ್ತಾರೆ ಇದಕ್ಕೆ? ಒಟ್ಟಾರೆ ಇಡೀ ಕರ್ನಾಟಕ, ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತೇನು ಯಾರು MLA ಆಗ್ಯಾರ, ಮಿನಿಸ್ಟರ್ ಆಗ್ಯಾರ, MP ಆಗ್ಯಾರಲ್ಲ, ಪ್ರತಿಯೊಬ್ಬರು ಇವರು MLA ಆಗಲಿಕ್ಕೆ ಇವರು ಓಟ್ ಕೊಟ್ಟವರೇ ನಮ್ಮ ರೈತರು. ಏನೋ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಇವರು ಓಟ್ ಕೊಟ್ಟು ಅಧಿಕಾರ ಬಂದ ಮೇಲೆ ನಿಮ್ಮ ರೈತರು ಹಿತ ಕಾಪಾಡ್ತೇವೆ ಅಂತೇಳಿ ಫ್ಯಾಕ್ಟ್ರಿ ಮಾಡಿದಾಗ ಆ ಫ್ಯಾಕ್ಟ್ರಿ ಕಬ್ಬು ಕೊಟ್ಟೋ ರೈತರು. ಹಾಗಾಗಿ ಇವತ್ತೇನೋ ಕೈ ತುಂಬ ಸಂಬಳ ಶ್ರೀಮಂತರಾಗ್ಯಾರಪ್ಪ ಅಂದರೆ ರೈತರು ಕೊಟ್ಟಂತಹ ಈ ಒಂದು ಕಬ್ಬಿನ ಪರಿಣಾಮವಾಗಿ ಎಲ್ಲ ಕಂಪನಿಯ ಫ್ಯಾಕ್ಟ್ರಿ ಮೇಲೆ ಶ್ರೀಮಂತರಾಗಿದ್ದಾರೆ. ಇವರೇನು ಇವತ್ತು MLA MP ಮಂತ್ರಿ ಆಗ್ಯಾರಲ್ಲ, ನಮ್ಮ ರೈತರು ಕೊಟ್ಟಂಥ ಅಧಿಕಾರದ ಮೂಲಕವಾಗಿ ಓಟ್ ಮುಖಾಂತರವಾಗಿ ಇವರೆಲ್ಲರೂ ಇವತ್ತು ಅಧಿಕಾರ ಪಡ್ಕೊಂಡು ಮೇಲೆ ಅಧಿಕಾರ ಗದ್ದಿದ್ದಾರೆ. ಅದು ದುರಂತ ಅಂದರೆ ಅಧಿಕಾರ ಬಂದ ಮೇಲೂ ಸಹ ರೈತರಿಗೆ ಕಾಪಾಡಲಿಲ್ಲ. ಕಂಪ್ನಿ ಮೂಲಕವಾಗಿ ಫ್ಯಾಕ್ಟ್ರಿ ಮುಖ ಶ್ರೀಮಂತರಾದರೂ ಸಹ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯಯುತವಾದಂಥ ಬೆಂಬಲ ಬೆಲೆಯನ್ನು ಇವತ್ತವರೆಗೂ ಕೊಟ್ಟಿಲ್ಲ. ಪ್ರತಿ ವರ್ಷ ನಮ್ಮ ರೈತರು ಕಬ್ಬು ಬೆಳೆದ ಮೇಲೆ ಅವ್ರು ಕೇಳುವಂಥದ್ದೇನು, ಇವರು ಪ್ರತಿ ಫ್ಯಾಕ್ಟ್ರಿಗೆ 1 ಟನ್ ಕಬ್ಬಿಂದ ಕನಿಷ್ಠ 14,000 ರೂಪಾಯಿ ಅಮೌಂಟ್ ಹೋಗುತ್ತೆ. ಅದು ಎಲ್ಲರಿಗೂ ಗೊತ್ತಿರೋದು ಸಂಗತಿ. ಅವ್ರು ಕೇಳುವಂಥದ್ದೇನು ಕೇವಲ 3,500 ರೂಪಾಯಿ. 3,500 ರೂಪಾಯಿ ಕೊಡಲಿಕ್ಕೂ ಇವತ್ತು ವಿಳಂಬ ಧೋರಣೆ ಮಾಡಕತ್ತಾರೆ. ಹಾಗಾಗಿ ನಮ್ಮ ರಾಜಕಾರಣಿಗಳಿಗೆ ಮೇಲ್ನೋಟಕ್ಕೆ ಬಂದು ನಾವು ರೈತರ ಪರವಾಗಿರ್ತೇವೆ ಅಂತೀವಿ, ಅಧಿಕಾರ ಎಲೆಕ್ಷನ್ ಟೈಮಿಗೆ ಓಟ್ ಪಡ್ಕೊಂಡು ಮಾರ್ಗದ ಮೂಲಕ ಗೆಲ್ತಾರೆ. ಗೆದ್ದ ಮೇಲೆ ನಮ್ಮ ರೈತರು ನ್ಯಾಯ ಕೇಳಿದಾಗ ಬೀದಿ ಕುಂಡಿಸಿ ಪ್ರತಿಭಟನೆ ಮಾಡಿಸಿ ಇವರೇ ಜಗಳ ಹಚ್ಕೊಟ್ಟು ಇವರೇ ಹೋರಾಟ ಹತ್ತಿಕ್ಕೋ ಪ್ರಯತ್ನವನ್ನು ಮೊದಲಿಂದ ಮಾಡ್ಕೊಂಡು ಬಂದಾರೆ. ಅದು ಇವತ್ತು ರೈತ ಜಾಗೃತಿಗೊಂಡಿದ್ದಾರೆ. ರಾಜಕಾರಣ ಮಾಡುವಂಥ ಷಡ್ಯಂತ್ರ, ಅಡ್ಜಸ್ಟ್ಮೆಂಟ್ ರಾಜಕಾರಣ, ಮೋಸದ ಮೂಲಕವಾಗಿ ಅಧಿಕಾರವನ್ನು ಬಳಕೋದು ನೋಡಿಕೊಂಡು ಇವತ್ತೆಲ್ಲ ರೈತರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ 8 ದಿನಗಳ ಕಾಲ ಬಹುತೇಕ ಇಂಥ ಒಂದು ಹೋರಾಟ ಕಳೆದ 20 ವರ್ಷಗಳಿಂದ ಎಲ್ಲಿ ಆಗಿದ್ದಿಲ್ಲ. ಇವತ್ತು ಮತ್ತೊಂದು ನವಲಗುಂದದ ಹೋರಾಟ ನೆನಪಿಗೆ ಬರೋ ಹಾಗೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಎಲ್ಲ ರೈತಪರ ಸಂಘಟನೆಗಳು ಇವತ್ತು ಎಲ್ಲ ಧರ್ಮದ ಗುರುಗಳು ಇದಕ್ಕೆ ಬೆಂಬಲ ಕೊಡಿಸಿ ಹೋರಾಟ ಮಾಡಕತ್ತಾರೆ. ಈ ಹಿನ್ನೆಲೆ ಒಳಗೆ ಕಂಪ್ನಿ ಫ್ಯಾಕ್ಟ್ರಿ ಮಾಲೀಕರು ಅವ್ರಿಗೆ ಒತ್ತಾಯ ಮಾಡುವಂಥದ್ದು 3,500 ರೂಪಾಯಿ. ಇದರ ಜೊತೆಯಲ್ಲಿ ಪ್ರತಿ ಟನ್ನಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ 5,000 ರೂಪಾಯಿ ಬರುತ್ತೆ. ಪ್ರತಿಯೊಬ್ಬ ರೈತನ ಪ್ರತಿ ಟನ್ನಿಂದ 5,000 ರೂಪಾಯಿ ಆದಾಯ ಬರುತ್ತೆ. ಕೇಂದ್ರ ಸರ್ಕಾರಕ್ಕೂ 5,000 ರೂಪಾಯಿ ಆದಾಯ ಬರುತ್ತೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಾಗ ನೀವು ಅನೇಕ ಗ್ಯಾರಂಟಿ ಕೊಟ್ಟಿದ್ದೀರಿ. ಆ ಗ್ಯಾರಂಟಿ ಬಗ್ಗೆ ನಾವು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ. ನೀವು ಪ್ರತಿ ರೈತನ ಕಬ್ಬಿನ 1 ಟನ್ನಿಗೆ ಕನಿಷ್ಠ 1,000 ರೂಪಾಯಿಗಳನ್ನು ನೀವು ಗ್ಯಾರಂಟಿಯನ್ನು ಘೋಷಣೆ ಮಾಡಬೇಕು ಅಂತ ಫ್ಯಾಕ್ಟ್ರಿ ಮಾಲೀಕರ ಜೊತೆಯಲ್ಲಿ ನಮ್ಮ ರೈತ ಹೋರಾಟ ಮಾಡ್ತಾರೆ. ಅವ್ರೇನು ಕೊಟ್ರೆ ಅವ್ರಿಗೆ ಹೆಂಗೆ ಗೌರವ ಕಾಣಬೇಕು ಅಂತ ಅವ್ರಿಗೆ ಗೊತ್ತೈತಿ. ಕೊಡದೆ ಹೋದರೆ ಹೆಂಗೆ ಪಾಠ ಕಲಿಸ್ಬೇಕನ್ನೋದು ರೈತರಿಗೆ ಗೊತ್ತೈತಿ. ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಅಂದರೆ ಇವತ್ತು ಹೊಸ ಆಲೋಚನೆ, ಹೊಸ ವಿಚಾರ ಏನಪ್ಪ ಅಂದರೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಪ್ರತಿ ಟನ್ನಿಗೆ ಬಯೋ ಪ್ರಾಡಕ್ಟಿಂದ ಅದು ಇಥನಾಲ್ ಇರ್ಬೋದು, ಮೊಲಾಸಿಸ್ ಇರ್ಬೋದು, ಅಥವಾ ಸ್ಪಿರಿಟ್ ಯಾವುದೇ ಇರ್ಬೋದು, ಕನಿಷ್ಠ ನಿಮಗೆ 5,000 ರೂಪಾಯಿ ಬರುತ್ತೆ. ಅದ್ರಾಗ ಇವ್ರು ಏನು ಕೇಳಕತ್ತಿದ್ರು 1,000 ಅಂತ. ಹಾಗಾಗಿ ಕಬ್ಬಿನ ಬೆಲೆಗೆ ಒಂದು ಗ್ಯಾರಂಟಿಯನ್ನು ಕನಿಷ್ಠ 10,000 ಕೋಟಿಯನ್ನು ಈ ಒಂದು ರೈತರ ಪ್ರತಿ ಟನ್ನಿಗೆ 1,000 ರೂಪಾಯಿ ಕೊಡುವಂಥ ಯೋಜನೆಯನ್ನು ಇವತ್ತು ಪ್ರಕಟಗೊಳಿಸೋ ಪ್ರಯತ್ನವನ್ನು ಮಾಡಬೇಕು. ಮತ್ತು ಫ್ಯಾಕ್ಟ್ರಿ ಮಾಲೀಕರು ನಿಮಗೆ ಹೇಳುವಂಥ ಮಾತು, ಇವತ್ತು ನೀವು ರೈತರು ಋಣ ತೀರಿಸಲಿಕ್ಕೆ ನಿಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆದರೂ ಪರವಾಗಿಲ್ಲ, ನಿಮಗೆ ಲಾಭ ಕಡಿಮೆ ಆದರೂ ಪರವಾಗಿಲ್ಲ, ನೀವು ಕೂಡಲೇ 3,500 ರೂಪಾಯಿಗಳನ್ನ ಘೋಷಣೆ ಮಾಡದೆ ಹೋದರೆ ನಿಮಗೆ ಭಾಳ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯಕ್ಕೂ ಭಾಳ ತೊಂದರೆ ಐತಿ, ಸರ್ಕಾರಕ್ಕೂ ಭಾಳ ಕೆಟ್ಟ ಹೆಸರು ಬರುವಂಥ ಸಾಧ್ಯತೆ ಇದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಪ್ರಾಮಾಣಿಕವಾದಂಥ ನ್ಯಾಯಯುತವಾದಂಥ ಮಾನವೀಯತೆ ತಳಾದ ಮೇಲೆ ಗಟ್ಟಿ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ನಾಳೆ ಇಡೀ ರೈತರಿಗಾಗಲೇ ಕರೆ ಕೊಟ್ಟಾರೆ, ನಾಳೆ ಇಡೀ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬೇಕು ಅಂತ. ನಾಳೆ ಕನಿಷ್ಠ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಬರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಪಕ್ಷಗಳ ಒಳಗಿರ್ತಕ್ಕಂಥ ರೈತ ಪ್ರಕಾರ ಇರ್ತಕ್ಕಂಥ ನಾಯಕರು ಬರ್ತಾರೆ, 100 ಜನ ಮಠಾಧೀಶರು ಬಂದು ಭಾಗವಹಿಸ್ತಾರೆ. ಹಾಗಾಗಿ ಇದು ಹೋರಾಟ ಯಾವ ಕಾರಣಕ್ಕೂ ನಿಲ್ಲಕ್ಕೆ ಸಾಧ್ಯವಿಲ್ಲ. ಈ ಹೋರಾಟ ಭಾಳ ಗಟ್ಟಿ ಹೋರಾಟ, ಪ್ರಾಮಾಣಿಕ ಹೋರಾಟ ಐತಿ, ನ್ಯಾಯಯುತ ಹೋರಾಟ ಐತಿ. ಕೂಡಲೇ ಇವತ್ತು ಕ್ಯಾಬಿನೆಟ್ಟಲ್ಲಿ ಗಟ್ಟಿ ತೀರ್ಮಾನ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮುಖ್ಯಮಂತ್ರಿ ಮಾಡಬೇಕು.
ಮಾಡದೆ ಹೋದರೆ ನಾಳೆ ಅಂತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಕೊಟ್ಟರೆ ಅದು ಬಂದ್ ಕರೆ ಕೊಟ್ಟರೆ ಎರಡನೇ ನರಗುಂದ ಬಂಡೆಯಾಗ ಆಗೋಷ್ಟು ಮಟ್ಟಿಗೆ ಹೋರಾಟ ತೀವ್ರಗೊಳ್ಳುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಮಾತನ್ನು ರಾಜ್ಯ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಗುರುಗಳೇ, ಇದೀಗ ರೈತರು ಇವತ್ತು ಸಾಯಂಕಾಲವರೆಗೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಆ ಪ್ರಕಾರ ಅಂತ ನೋಡಿದಾಗ ಇದುವರೆಗೆ ಸರ್ಕಾರದ ಯಾವುದೇ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಆ ಭಾಗದ ಒಂದು ರಾಜಕೀಯ ನಾಯಕರಾಗಿರ್ಬೋದು, ತಮ್ಮನ್ನಾಗಲಿ ಅಲ್ಲಿರ್ತಕ್ಕಂತಹ ರೈತ ಮುಖಂಡರನ್ನಾಗಲಿ ಏನಾದರೂ ದೂರವಾಣಿ ಸಂಪರ್ಕದಲ್ಲಿ ತಮ್ಮನ್ನ ಒಂದು ಕನೆಕ್ಟ್ ಮಾಡ್ತಕ್ಕಂತಹ ಒಂದು ಏನಾದರೂ ಪ್ರಯತ್ನ ಪಟ್ಟಿದ್ದಾರಾ ಇಲ್ವಾ? ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಪರವಾಗಿ ಎಚ್ ಕೆ ಪಾಟೀಲ್ ಅವರು ಬಂದು ಭಾಗವಹಿಸಿ ಇವರ ಒಂದು ಬೇಡಿಕೆಯನ್ನು ಕೇಳ್ಕೊಂಡಿದ್ದಾರೆ. ಸರ್ಕಾರ ಅಭಿಪ್ರಾಯ ಅವರು ಕೇಳಿದ್ದಾರೆ. ಆದರೆ ಆ ಸಂಧಾನ ಅದು ವಿಫಲಗೊಂಡಿದೆ. ನಮ್ಮ ಜಿಲ್ಲಾಧಿಕಾರಿಗಳು ಭಾಳ ಕ್ರಿಯಾಶೀಲಿದ್ದಾರೆ. ಬಾಗಲಕೋಟೆ ನಮ್ಮ ಬೆಳಗಾಂ ಜಿಲ್ಲೆಯ ಜಿಲ್ಲಾಧಿಕಾರಿಗಳು SP ಅವರಿಗೆ ಅವ್ರ ಕಾಳಜಿ ಐತಿ. ಆದರೆ ಅವರು ಅನಿವಾರ್ಯ ಸರ್ಕಾರ ಆದೇಶವನ್ನು ಅವ್ರು ಪಾಲಿಸಬೇಕಾಗತ್ತೆ. ಜಿಲ್ಲಾಧಿಕಾರಿಗಳು ಸಹ ಮಾನ್ಯ ಸರ್ಕಾರಕ್ಕೆ ಸಚಿವರಿಗೆ ಕನ್ವಿನ್ಸ್ ಮಾಡಿದ್ದಾರೆ, ಇಲ್ಲ ಇದು ಹೋರಾಟ ತೀವ್ರಗೊಳ್ಳುತ್ತೆ, ಇದು ನ್ಯಾಯ ಕೊಡಬೇಕು ಅಂತ ಅವರು ಸಹ ವೇದಿಕೆಗೆ ಬಂದು ರೈತರ ಪರವಾಗಿರ್ತಕ್ಕಂಥ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ. ಆದರೆ ದುರಂತ ಅಂದರೆ ಸರ್ಕಾರ ನಡೆಸುವಂಥ ಬಹುತೇಕ MLAಗಳು, ಬಹುತೇಕ ರಾಜಕಾರಣಿಗಳು ಪ್ರತಿಯೊಬ್ಬರು ಫ್ಯಾಕ್ಟ್ರಿ ಮಾಲೀಕರಿದ್ದಾರೆ, ಪ್ರತಿಯೊಬ್ಬರು ಫ್ಯಾಕ್ಟ್ರಿಗಳಿದಾವೆ. ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಹೇಳ್ದಂಗೆ ರಾಜಕಾರಣ ಕೈಗೊಂಬಳಾಗಿ ವರ್ತಿಸುವಂಥ ಅನಿವಾರ್ಯತೆಗೆ ಒಳಪಟ್ಟುಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ರಾಜಕಾರಣಿಗಳು ಎಷ್ಟು ಜನ ಬಂದಾರೋ ಬಿಟ್ಟರೆ ಗೊತ್ತಿಲ್ಲ, ನಿರಂತರವಾಗಿ ನಮ್ಮ ರೈತ ಮುಖಂಡರ ಜೊತೆಯಲ್ಲಿ ಸರ್ಕಾರ ಮಾತುಕತೆ ಮಾಡ್ತೈತಿ. ನಾವು ಗುರುಗಳು ಅವತ್ತು ಮೊದಲೇ ದಿನವೇ ಹೋರಾಟಕ್ಕೆ ಬಂದು ಬೆಂಬಲ ಕೊಟ್ಟು ಇವತ್ತು ಬಂದನೆ ನಮ್ಮ ಎಲ್ಲ ಭಕ್ತರು ಸಹ, ಎಲ್ಲ ಧರ್ಮಗುರುಗಳ ಎಲ್ಲ ಮಠದ ಭಕ್ತರು ಇವತ್ತು ಮುಗುಳುಕೋಡು ಸ್ವಾಮಿಗಳು ಸಹ ಬೆಂಬಲ ಕೊಟ್ಟಿದ್ದಾರೆ, ಅನೇಕ ಪೂಜೆರು ಬೆಂಬಲ ಕೊಟ್ಟಿದ್ದಾರೆ. ಆಗ ಎಲ್ಲರೂ ಬೆಂಬಲ ಕೊಡಕತ್ತಾರೆ. ಈ ಹೋರಾಟವನ್ನು ಯಾವುದೇ ಕಾರಣಕ್ಕೆ ಹತ್ತಿಕ್ಕ ಪ್ರಯತ್ನ ಮಾಡಬಾರ್ದು. ನ್ಯಾಯಯುತವಾದಂಥ ಬೇಡಿಕೆ ಇದೆ, ಅದು ಕ್ಯಾಬಿನೆಟ್ ಡಿಸೈಡ್ ಮಾಡುವಂಥ ಪ್ರಯತ್ನ ಮಾಡಬೇಕು. ನೀವೇನೇ ಚರ್ಚೆ ಮಾಡಿದ್ರು ಸರ್ಕಾರ ಇದೇ ವೇದಿಕೆ ಬಂದು ಚರ್ಚೆ ಮಾಡಿ. ಈಗ ರೈತರ ಡಿಮ್ಯಾಂಡ್ ಏನಪ್ಪ ಅಂದರೆ, ನಾವು ವಿಧಾನಸೌಧಕ್ಕೆ ಬರೋದಲ್ಲ, ನಾವು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಬರಲ್ಲ, ನೀವೇ ಇಲ್ಲಿ ಬರ್ರಿ ಅಂತ. ಇಲ್ಲೇ ಯಾಕೆ ಇದುವರೆಗೆ ಏನಾಗಿತ್ತು, ಅಮಾಯಕ ರೈತರನ್ನ ವಿಧಾನಸೌಧಕ್ಕೆ ಕರೆಸೋದು, ಅಮಾಯಕ ರೈತರನ್ನ ಜಿಲ್ಲಾಧಿಕಾರಿ ಕಚೇರಿ ಕರೆಸೋದು, ಅಲ್ಲಿ ಮಾತುಕತೆ ಮಾಡೋದು, ಈ ರೈತ ಸಂಘಟನೆ ಬಿರುಕು ಕೊಡಿಸೋ ಕೆಲಸವನ್ನು ಒಳಸಂಚನ್ನು ಎಲ್ಲ ಸರ್ಕಾರಗಳು ಮಾಡ್ತಾ ಬಂದಾಗ ಇಂಥ ಒಂದು ಮೋಸಕ್ಕೆ ನಮ್ಮ ರೈತರು ಒಳಗಾಗಲ್ಲ ಅಂತ ತೀರ್ಮಾನ ಮಾಡ್ಯಾರೆ. ಏನೇ ಮಾತಾಡಿದ್ರು ಇದೇ ವೇದಿಕೆಯಲ್ಲಿ ಬರಬೇಕು, ಇಲ್ಲೇ ಮಾತಾಡಬೇಕು ಅನ್ನುವಂಥ ಅವ್ರ ಡಿಮ್ಯಾಂಡ್ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಕ್ಯಾಬಿನೆಟ್ಟಲ್ಲಿ ಘೋಷಣೆ ಮಾಡಿ ಒಂದು ಹೊಸ ಇತಿಹಾಸಕ್ಕೆ ನಾಂದಿ ಆಡ್ರಿ ಅಂತ. ಈಗ 5 ಗ್ಯಾರಂಟಿ ಮಾಡಿರಿ, ಹಾಗಾಗಿ ಇದೊಂದು ರೈತ ಗ್ಯಾರಂಟಿ ಮಾಡಿರಿ. ರೈತ ಕಬ್ಬು ಬೆಳೆಗಾರರ ಗ್ಯಾರಂಟಿ ಘೋಷಣೆ ಮಾಡಿ ಪ್ರತಿ ಟನ್ನಿಗೆ ನಾವು ಸರ್ಕಾರದ 1,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿರಿ. ಇತಿಹಾಸ ಉಳಿಯುವಂಥ ಕೆಲಸಕ್ಕೆ ತಾವು ಸಾಕ್ಷಿ ಆಗ್ತೀರಿ ಅಂತ ಗಟ್ಟಿ ತೀರ್ಮಾನ ತೆಗೆದುಕೊಳ್ಬೇಕು. ಮತ್ತು ಫ್ಯಾಕ್ಟ್ರಿ ಮಾಲೀಕ ಏನು ಆದೇಶ ಮಾಡೋಕೆ ಅವ್ರಿಗೆ ಮಾಡಿರಿ. ಫ್ಯಾಕ್ಟ್ರಿ ಮಾಲೀಕ ಏನು ಮಾಡದೆ ಹೋದರೆ ಜನ ಅವ್ರ ಮೇಲೆ ಸಿಕ್ಕಾಪಟ್ಟಿಗೆಲ್ಲ ಆಕ್ರೋಶಗೊಂಡಿದ್ದಾರೆ. ಮುಂದೆ ರಾಜಕೀಯ ಭವಿಷ್ಯಕ್ಕೂ ತೊಂದರೆ ಆಗುವಂಥ ಕಾಲ ಬರ್ಬೋದೇನೋ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು ಶ್ರೀಗಳೇ, ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿದ್ದಕ್ಕೆ.